ಮಂಗಳ ಮಹಾಗೌರಿ ರಂಗ ಸಹೋದರಿ ಗಂಗಾಧರ ರಾಣಿ ಶ್ರೀ ಗೌರಿ. ಗೌರಿ ಅಂತಕ್ಕಂಥವಳು ಸಾಕ್ಷಾತ್ ಪಾರ್ವತಿ. ಆ ಗೌರಿ ಗಾಂಧಾರಿ ಸ್ವರೂಪ ಅಂತ ಕರಿತೀವಿ. ಇನ್ನೇನು ಸ್ವಲ್ಪ ದಿವಸದಲ್ಲಿ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಬಹಳಷ್ಟು ಜನಕ್ಕೆ ವಿನಾಶಗಳ ಹತ್ರ ಬರ್ತಾ ಇದ್ದ ಸಮಯದಲ್ಲಿ 2012ಕ್ಕೆ ಉಗಾದಿ ಕಳೆದ ಮೇಲೆ ಬರ್ತಕ್ಕಂಥ ಮಳೆಯನ್ನು ಯಾರಾದ್ರೂ ತಡೆಯಕ್ಕೆ ಸಾಧ್ಯನಾ? ಆ ಮಳೆಗಳು ಬಹಳ ವಿಶೇಷವಾಗಿ ಬರ್ತಕ್ಕಂಥ ಮಳೆಗಳು ಅಂದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಮಳೆ ಅಂದ್ರೆ, ರಭಸವಾಗಿ ಬರೋ ಮಳೆ. ಅಲಿ ಕಲ್ಲುಗಳು ಪುಟ್ಟಾಗಿ ಬೀಳಲ್ಲ, ದೊಡ್ಡ ದೊಡ್ಡ ಐಸು ಢಮಾರ್ ಅಂತ ಬೀಳತ್ತೆ ತಲೆ ಮೇಲೆ. ಏನು ಬಂಡೆ ಹತ್ತು ಬಿಸಾಕ್ದಂಗಿರುತ್ತೆ, ಆಕಾಶದಿಂದ ಬಿದ್ದರೆ ಹೆಂಗಿರುತ್ತೆ ಅದು. ಒಂದು ಏರಿಯಾ 2 ಏರಿಯಾ ಆದರೆ ಪರವಾಗಿಲ್ಲ, ಎಲ್ಲ ಕಡೆನೂ ಹಂಗೆ ರೀ. ಅದರಲ್ಲೂ ಪಟ್ಟಣದಲ್ಲಿ ಬರ್ಬೇಕು ನೋಡಿ, ಬಹಳ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್. ಈ ಪಟ್ಟಣದವರಿಗೆ ಭಯ ಭಕ್ತಿ ಎಲ್ಲ ಬರ್ಬೇಕು. ಆಗ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಹುಡ್ಕೊಂಡ್ಬರ್ತಾರೆ. ಗುರುಗಳೇ ನೀವು ಹೇಳಿದ ಸತ್ಯ ಅಂತ. ಅದಕ್ಕೆ ಟ್ರೈನ್ ಹೋಗಕ್ಕೆ ಮೊದಲು ಏನು ಮಾಡಿದ್ದೀನಿ, ಧರ್ಮ ಮಾರ್ಗವನ್ನು ಹಿಡ್ಕೊಳ್ಳಿ, ಧರ್ಮವಾಗಿ ಧರ್ಮ ರಕ್ಷಣೆಯನ್ನು ಮಾಡ್ಕೊಳ್ಳಿ, ಎಂದಿಗೂ ಚೆನ್ನಾಗಿರ್ತೀರ. ಇಂಡಿವಿಜುವಾಲಿಟಿ ಇಟ್ಕೋಬೇಕು, ಯಾವತ್ತು ಹಿತ್ತಾಳಿಕೆ ಆಗಬೇಡಿ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ. ಇವತ್ತೊಂದು ಬುದ್ಧಿ, ನಾಳೆ ಒಂದು ಬುದ್ಧಿ, ಕುಹುಕು ಬುದ್ಧಿ ಇಟ್ಕೋಬೇಡಿ. ಇಲ್ಲಿ ಚುಚ್ಚೋದು ಅಲ್ಲಿ ಚುಚ್ಚೋದು, ಒಬ್ಬರ ಮುಂದೆ ಇನ್ನೊಂದಿರೋದು, ಬೇರೆಯವ್ರ ಮುಂದೆ ಇನ್ನೊಂದು ಕತೆ ಹೇಳೋದು, ಈ ಥರ ನಾಟಕ ಮಾಡೋರು ಭಾಳ ಜನ ಇದ್ದೀರಾ. ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಇವತ್ತು ನಾಳೆ ನಾಡಿದ್ದು ಅಂತ ಟೈಮ್ ಮಿಂಚೋಗ್ತಾ ಇದೆ. 23ನೇ ತಾರೀಕು ಉಗಾದಿ ಬಂದ್ಬಿಡ್ತಾ ಇದೆ. ಅದಾದ್ಮೇಲೆ ಶುಕ್ಲಾಂ ಭರದ್ರಂ ವಿಷ್ಣುಂ, ಮಾರ್ಚ್ ಏಪ್ರಿಲ್ ಮೇ ಅನ್ನೋ ಥರ ಜೀವನ ಹೊಟ್ಟೋಗ್ತಾ ಇರುತ್ತೆ. ಜಗತ್ತಲ್ಲಿ ಅಮಾವಾಸ್ಯೆ ಪೂಜೆ ಮಹಾಲಕ್ಷ್ಮಿ ಮಾಡಿದಾಗ ಯಾರಿಗೂ ಸಿಗದೇ ಇರತಕ್ಕಂಥ ಮಹಾಲಕ್ಷ್ಮಿ ವಿಶೇಷ. ಪೌರ್ಣಮಿ ದಿವಸ ಪೂಜೆ ಮಾಡಿದಾಗ ದಂಪತಿ ಸಮೇತ ಇಡೀ ಜಗತ್ತಲ್ಲಿ ಯಾರಿಗೂ ಸಿಗದೇ ಇರತಕ್ಕಂಥ ವರಪ್ರದ ವೆಂಕಟೇಶ್ವರ ಅನುಗ್ರಹ ಅಂತ. ಹೀಗೆ ಜೀವನ ಪರ್ಯಂತ ಪ್ರತಿಯೊಬ್ಬನಿಗೂ ಪ್ರದೋಷವಾಗಲಿ, ನಾಗಲಕ್ಷ್ಮಿ ಪೂಜೆ ಆಗಲಿ, ದೈವ ಚಿಂತನೆ ಆಗಲಿ ನಡೀತಾ ಹೋಗುತ್ತೆ. ಇದೆಲ್ಲ ನಾಗಾರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು, ನಾಗಚಿಂತನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪಾಂಡಿತ್ಯದಲ್ಲಿ ಇಡೀ ಜಗತ್ತಲ್ಲಿ ಗುರುವಾರದಂದೇ ಸ್ಮರಾಮಿ ಸ್ಮರಾಮಿ, ಇದು ವೈಶಿಷ್ಟ್ಯತೆ. ಇಂಥ ಒಂದು ಜೀವನದಲ್ಲಿ ಇವತ್ತು ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಅಗ್ನಿ ವಾಯು ಜಲ ಭೂಮಿ ಆಕಾಶ. ಅದಕ್ಕೆ ಸರ್ವ ಐಶ್ವರ್ಯ, ಹೆಣ್ಣಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಂಪೂರ್ಣ ಅನುಗ್ರಹ, ನಾರಿಯ ಪ್ರಥಮ ಧರ್ಮ, ನಾವುಗಳು ಹೇಳ್ತಕ್ಕಂಥ ವಿಚಾರ ರೌಕೆ ಬ್ಲೌಸ್ ಪೀಸು ಅಂತಕ್ಕಂಥ ವಿಚಾರ, ಸೀರೆ ಬಳೆಗಳು ಅನ್ನೋ ವಿಚಾರ, ಕಾಲುಂಗ್ರ ಕುಂಕುಮ ಅನ್ನೋ ವಿಚಾರ, ಹರ್ಷಣ ಮೂಗುತ್ತಿ ಅಂತ ವಿಚಾರ, ವಿಶೇಷವಾಗಿರ್ತಕ್ಕಂಥ ಅವಧಿ ಮಲ್ಲಿಗೆ ಹೂವು ಅಂತ ವಿಚಾರ. ಇಷ್ಟೆಲ್ಲ ಸೇರಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಕರಿಮಣಿ ಮಾಂಗಲ್ಯಂ ಸರ್ವದಾ ರಕ್ಷಣ ರಕ್ಷತೆ ಅಂದರೆ ಅವಳು ದೀರ್ಘ ಸುಮಂಗಳಿಯಾಗಿ ಕೇಳ್ಕೊಳ್ಳೋದು ಆ ಮಾಂಗಲ್ಯ ಧಾರಣೆಯನ್ನು. ಇವತ್ತಿಗೂ ಮದುವೆ ಆದಮೇಲೆ ಪ್ರತಿಯೊಬ್ಬಳಿಗೂ ಸಂತಾನ ಅಭಿವೃದ್ಧಿರಸ್ತಂ ಅಂದರೆ ಸಂತಾನ ಅಭಿವೃದ್ಧಿ ಆಗಬೇಕು, ಸಂಪೂರ್ಣ ನಾರಿ ಆಗಬೇಕು, ಬರೀ ಹುಡುಗಿ ಆಗಬಾರ್ದು, ಮದುವೆ ಆಗಬೇಕು. ಮದುವೆ ಆಗಿ ಒಂದು ಮಕ್ಕಳಾದ್ರೇನೆ ಅವಳು ಒಂದು ಸಂಪೂರ್ಣ ನಾರಿ, ತಾಯಿ ಜನ್ಮವನ್ನ ಪಡೆದಾಗ ಜೀವನ ಸಾರ್ಥಕತೆ. ಅಂಥ ಜಗನ್ಮಾತೆ ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರಂ ಇವತ್ತಲ್ಲ ಎಂದೆಂದಿಗೂ ನಮ್ಮೆಲ್ಲರನ್ನ ಕಾಪಾಡೋ ಜಗದ್ಗುರುಗಳ ಅನುಗ್ರಹ ಗುರುಮುಖೇನ ದೇವದರ್ಶ್ಯಾಮಿ. ಅಂಥ ಒಂದು ಪೀಠದಲ್ಲಿ ಬಾಳೆಹಳ್ಳಿ ಪೀಠ ರಂಭಾಪುರಿಯಲ್ಲಿ ವಿಶೇಷವಾಗಿ ಎಲ್ಲ ತಿಳ್ಕೊಂಡಿದ್ದೀವಿ. ನಾಳೆಯಿಂದ ಪ್ರತಿಯೊಬ್ಬ ಮನುಷ್ಯ ಏನೇನು ನೋಡಬೇಕು, ಹೇಗೆ ನೋಡಬೇಕು ಅದನ್ನೆಲ್ಲ ವಿಸ್ತಾರವಾಗಿ ತೋರಿಸ್ತಕ್ಕಂಥ ಅವಕಾಶಗಳನ್ನು ರಂಭಾಪುರಿ ಕ್ಷೇತ್ರದಲ್ಲಿ ನಾವು ನೀವು ಮಾಡೋಣ. ಜಗತ್ತಲ್ಲೇ ಒಂದು ಒಳ್ಳೆ ಹೊನ್ನೂರು, ಪರಿಸರ ಮಾಲಿನ್ಯದಿಂದ ದೂರ, ಇಡೀ ಜಗತ್ತಿನಲ್ಲಿ ಇಂತಹ ಒಂದು ಪರಿಸರ ಎಲ್ಲೂ ಇಲ್ಲದೆ ಇರತಕ್ಕಂಥ ಬೆಟ್ಟದ ತಪ್ಪದಲ್ಲಿ ಹಸಿರಾಗಿರ್ತಕ್ಕಂಥದ್ದು. ಹಸಿರೇ ಉಸಿರು, ಉಸಿರನ್ನ ಕೊಡ್ತಕ್ಕಂಥ ಹಸಿರು ಆ ಹಾವುಗಳ ಮುಖಾಂತರ ನಮ್ಮೆಲ್ಲರ ರಕ್ಷಣೆ, ಲೋಕರಕ್ಷಣೆ ಲೋಕರಕ್ಷಣಕಾರಕ ಸಾಕ್ಷಾತ್ ಜಗದ್ಗುರು ರೇಣುಕಾಚಾರ್ಯ ಮಾಡಲಿ ಅಂತ ಹೇಳ್ತಾ ನಾವು ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳೋ ಭವಂತು.